ಅಸಹಾಯಕರಿಗೆ ಬಡವರಿಗೆ ಕೆಲಸ ಕೊಡೋ ನಿಬ್ದಲ್ಲಿ ಮಕ್ಕಳನ್ನ ದಂಧೆಗೆ ಬೆಳೆಸ್ಕೋತಾ ಇದ್ದಾಳೆ. ದೇಶಕ್ಕೆ ಮಾರಕವಾಗಿರೋ ಮತ್ತು ಗುಂಡನ್ನ ಸಪ್ಲೈ ಮಾಡೋದ್ರಲ್ಲಿ ಎತ್ತಿದ ಕೈ ಇವಳು. ಡ್ರಗ್ಸ್ ಸಪ್ಲೈ ಮಾಡೋದ್ರಲ್ಲೂ ನಂಬರ್ 1 ಕಿರಾತಕಿ. ಇನ್ನು ಎಲ್ಲಾ ತರದ ಕೆಟ್ಟ ಕೆಟ್ಟ ಬಿಸ್ನೆಸ್ಗಳನ್ನ ಮಾಡ್ತಿದ್ದಾಳೆ ಇವಳು. ಇವಳತ್ರ ಕೆಲಸ ಮಾಡ್ತಿರೋ ಎಷ್ಟೋ ಜನ ಇವಳಿಗೋಸ್ಕರ ಪ್ರಾಣನೇ ಬಿಟ್ಟಿದ್ದಾರೆ. ಸಿಕ್ಕಾಕೊಂಡ್ರೆ ಅವರೆಲ್ಲ ಸತ್ ಹಾಗೆ ಲೆಕ್ಕ. ಯಾರಾದ್ರೂ ಅವಳ ದಂಧೆನ ಬಯಲ್ ಮಾಡಕ್ ಹೋದ್ರೆ ಅವ್ರನ್ನು ಕೊಂದು ಬಿಡ್ತಾಳೆ. ಇದುವರೆಗೂ ಎಷ್ಟೋ ಜನ ಅಧಿಕಾರಿಗಳನ್ನ ಕೊಂದಿದ್ದಾಳೆ, ಪೊಲೀಸ್ ಆಫೀಸರ್ಗಳನ್ನ ಕೊಂದಿದ್ದಾಳೆ. ಇನ್ ಬಡವ್ರ ಮಕ್ಕಳಂತೂ ಲೆಕ್ಕಕ್ಕೆ ಇಲ್ಲ. ಸಾಮೂಹಿಕ ವಿವಾಹ ಅನ್ನೋ ನೆಪದಲ್ಲಿ ಎಷ್ಟೋ ಹೆಣ್ಮಕ್ಳನ್ನ ಬೇರೆ ದೇಶಕ್ಕೆ ಸಾಗಿಸಿದಾಳೆ. ಅಯ್ಯಯ್ಯೋ, ಈ ಅಮ್ಮಂದು ಇಷ್ಟೊಂದೆಲ್ಲ ವ್ಯವಹಾರ ಇದೆಯಾ? ನನಗ್ ಗುಟ್ಟೆ ಬಿಟ್ಕೊಟ್ಟಿಲ್ವಲ್ಲಪ್ಪ. ಸದ್ದು ಏ ಪಲ್ಲವಿ, ನೀನು ಕಲೆಕ್ಟರ್ ಅದಿ, ಅದಕ್ಕ ನಿನ್ ಮದುವೆಗೆ ಆಶೀರ್ವಾದ ಮಾಡೋಣ ಅಂತ ಬಂದಿ. ಹೀಗ್ ನೋಡಿದ್ರ ನನ್ ಮೇಲೆ ಇಲ್ಲದ ಆಪಾದನೆ ಹೊರಿಸ್ತೀನೋ? ನಿನ್ ನಾಟಕ ನಂಬಕ್ಕೆ ನಾವ್ಯಾರು ಮುಗ್ಧ ಜನ ಅಲ್ಲ. ನೋಡ, ನಿನ್ ಮುಂದೆ ನಾಟಕ ಆಡೋ ಅವಶ್ಯಕತೆ ನನಗೇನಾಯ್ತಾ? ಇದೆ, ಯಾಕಂದ್ರೆ ಈ ಮುಗ್ಧ ಜನಗಳನ್ನ ನಂಬಿಸ್ಬೇಕಲ್ವಾ ನೀನು. ಏ ವಿಕ್ರಾಂತ, ನಮ್ಮೂರ್ ಮಂದಿನ ನಾನ್ ನಂಬಿಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವ್ರು ಯಾರಿಗೂ ನಿನ್ ನಿಜ ಬಣ್ಣ ಗೊತ್ತಿಲ್ಲ ಅಲ್ವಾ? ಈ ಪುಡಿ ರೌಡಿ ಪೊರ್ಕಿಗಳಿದಾರಲ್ಲ, ಇವರೆಲ್ಲ ನಿನ್ ಛೇದಾಗ್ಲು ಅಂತ ಎಲ್ರಿಗೂ ಗೊತ್ತು. ಇವತ್ತು ನಿನ್ನ ಬಣ್ಣನ ಬಾಯ್ಲ್ ಮಾಡೇ ಮಾಡ್ತೀನಿ. ಏನ್ ಬಯಲ್ ಮಾಡ್ತೀಯ ಕಲೆಕ್ಟ್ರಮ್ಮ? ನಾ ಸುಮ್ನಿದ್ದೀನಿ ಅಂತ ಏನೇನೋ ಆರೋಪ ಹೊರಿಸ್ತಿ. ನಿನ್ನತ್ರ ಏನಾದ್ರೂ ಸಾಕ್ಷಿ ಆಯ್ತಾ? ನಿನ್ನನ್ನೇ ಕೇಳ್ತಿರೋದು ಕಲೆಕ್ಟ್ರಮ್ಮ, ಸಾಕ್ಷಿ ಆಯ್ತೇನೋ?